ಜಗತ್ತಿನಾದ್ಯಂತ ಪ್ರಜ್ವಲಿಸ್ತಾ ಇದ್ದಾರೆ. ಅವರ ಬಗ್ಗೆ 8ನೇ ತರಗತಿ ವಿದ್ಯಾರ್ಥಿಯಾದ ಕಲ್ಮೇಶು ಒಂದಷ್ಟು ವಿಚಾರಗಳನ್ನು ನಿಮ್ಮ ಬಗ್ಗೆ ಶ್ರೀಗಳ ಬಗ್ಗೆ ಮಾತಾಡ್ತಾರೆ. ನಿಶ್ಶಬ್ದವಾಗಿ ಗಲಾಟೆ ಮಾಡಿರ್ತೀವಿ. ಮೊದಲಿಗೆ ಶ್ರೀ ಸುತ್ತೂರು ದಿವ್ಯ ಗುರು ಪರಂಪರೆಯನ್ನು ನನ್ನ ಮನದಾಳದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಎಂದಿನಂತೆ ಇಂದಿನ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇನೆ. ನನ್ನ ಹೆಸರು ಪರಮೇಶ್ವರ. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡ ವಿಷಯ 23ನೇ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಈಗಾಗಲೇ ಪಶುಮೂರ್ತಿ ಸರ್ ಹೇಳಿದ್ರು ಇವತ್ತೇನು ವಿಶೇಷತೆ ಅಂತ. 23ನೇ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು 1916 ಆಗಸ್ಟ್ 29ರಂದು ಸುತ್ತೂರಿನಲ್ಲಿ ಜನಿಸ್ತಾರೆ. ಸುತ್ತೂರಿನಲ್ಲಿ ಬಾಲ್ಯದ ಶಿಕ್ಷಣ ಪೂರೈಸಿದರು. 22ನೇ ಜಗದ್ಗುರುಗಳಾದ ಮಂತ್ರ ಮಹರ್ಷಿಗಳು ರಾಜೇಂದ್ರ ಶ್ರೀಗಳಿಗೆ 12ನೇ ವಯಸ್ಸಿನಲ್ಲಿ ಅಂದರೆ 1928 ಫೆಬ್ರವರಿ 24ರಂದು ಪಟ್ಟಾಧಿಕಾರವನ್ನು ತುಂಬಾ ಅದ್ದೂರಿಯಾಗಿ ನಿರ್ವಹಿಸಿದ್ದಾರೆ. ನಂತರ ದಿನಗಳಲ್ಲಿ ರಾಜೇಂದ್ರ ಶ್ರೀಗಳು ಬಡತನದಿಂದ ಬಂದ ವಿದ್ಯಾರ್ಥಿಗಳಿಗೆ 1936ರಲ್ಲಿ ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪಿಸುತ್ತಾರೆ. ತಾವು ಹಸಿದ ವಿದ್ಯಾರ್ಥಿಗಳಿಗೆ ಊಟ ಬಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಲ್ಲಿದ್ದ ಸಂತೋಷವನ್ನು ಕಂಡು ತಾವೊಂದು ಲೋಟ ನೀರು ಕುಡಿದು ಮಲಗುತ್ತಿದ್ದ ಸ್ವಭಾವದವರು ಅವರಿಗೆ ಇರುತ್ತದೆ. ಮೈಸೂರು ರಾಜರಾಗಿದ್ದ ಶ್ರೀ ಜಯಚಾಮರಾಜ ಒಡೆಯರೊಂದಿಗೆ ಶ್ರೀಗಳು ನಿಕಟ ಸಂಬಂಧ ಹೊಂದಿದ್ದರು. ಯಾವುದೇ ಸಂದರ್ಭದಲ್ಲಿ ಶ್ರೀಗಳ ಮಾರ್ಗದರ್ಶನ ಪಡೆಯುತ್ತಿದ್ದರು. ಆದ್ದರಿಂದಲೇ ಶ್ರೀಗಳಿಗೆ ರಾಜಗುರು ತಿಲಕ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ. ಇದೊಂದು ಕಣ್ಣು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೇಂದ್ರ ಶ್ರೀಗಳು ಮತ್ತು ಅವರ ಸಂಗಡಿಗರು ಅಂದರೆ ಇನ್ನೊಂದು 3-4 ಜನ ಶ್ರೀಗಳು ಮುಂಬೈಗೆ ಬಸವ ಜಯಂತಿಗೆ ಅಂತ ಹೋದಾಗ ಅಲ್ಲಿ ಒಂದು ಗಣೇಶಪುರಿ ಆಶ್ರಮ ತುಂಬಾ ಪ್ರಸಿದ್ಧವಾದ ಆಶ್ರಮ. ಆ ಆಶ್ರಮಕ್ಕೆ ಹೋಗ್ಬೇಕಂತ ರಾಜೇಂದ್ರ ಶ್ರೀಗಳು ಬಹಳ ಆಳವಾದ ಇಚ್ಛೆ. ಅಲ್ಲಿ ಹೋದಂಥ ಶ್ರೀಗಳು ಒಂದೊಂದು ಸ್ವಭಾವದರಾಗಿದ್ದಾರೆ. ಒಬ್ಬರು ಅಂತಾರೆ ಇದ್ರೆ ಒಬ್ಬರು ಅಂತಾರ. ಅಲ್ಲಿ ಹೋದಾಗ ಅಲ್ಲಿ ಹೋಗಿ ಮನಸ್ಸಿಗೆ ನೋವು ಮಾಡ್ತಾರೆ ಅಂತಂದು ರಾಜೇಂದ್ರ ಶ್ರೀಗಳು ಹೋಗಿ ಕೆಲಸ ಮಾಡ್ತಾರೆ. ಅಲ್ಲಿ ಜನ ಎಲ್ಲ ಸುಂದರವಾದ ಆಶ್ರಮ ಅಂತಂದ್ರೆ ಇನ್ನೊಂದು ಸ್ಥಳದ ಬಗ್ಗೆ ಹೇಳತ್ತಾರೆ. ರಾಜೇಂದ್ರ ಶ್ರೀಗಳು ಮತ್ತು ಅವ್ರ ಸಂಗಡಿಗರು ಹೇಳ್ತಾರೆ ಅಲ್ಲಿ ಹೋಗ್ಬೇಕು ಅನ್ಸಲ್ಲ ಇದೆ ಅಂತಂದಾಗ ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಶ್ರೀಗಳು ನಿಮ್ಗೆ ಗೌರವ ಕೊಡಲ್ಲ ಹೋಗ್ಬೇಡ ಅಂದಾಗ ರಾಜೇಂದ್ರ ಶ್ರೀಗಳು ಚಿಕ್ಕದಾದ ಚೊಕ್ಕ ಮಾತಾಡ್ತಾರೆ. ಅವ್ರ ಕಡೆ ನಾವು ಗೌರವ ಕೊಡಕ್ಕೆ ಹೊಂಟಿಲ್ಲ, ಬೇಕಾ ನಾವು ಬರೋದು ಗೌರವ ಮಾಡಿ ಬರೋಣ ಅಂತಂದ ಹೋಗಿ ಅಂತ ಸ್ವಭಾವ ಹೋಗ್ತಿತ್ತಂತ ಅಲ್ಲಿ ಹೋಗಿ ಅಲ್ಲಿ ಸವಿನೆನಪನ್ನು ಸೆಳೆಯುವಾಗ ಅಲ್ಲಿ ಶ್ರೀಗಳ ಮೇಲೆ ಮತ್ತೆ ನೋಡಿರ್ತಾರೆ ಅನ್ಸತಿ. ನೇರವಾಗಿ ಇವರೊಡನೆ ಬಂದು ಇವ್ರ ಕೈ ಹಿಡಿದು ತುಂಬ ವಿಶ್ವಾಸದಿಂದ ಎಲ್ಲ ಶ್ರೀಗಳ ಬಿಟ್ಟು ಇವ್ರನ್ನ ಕೈ ಹಿಡ್ಕೊಂಡು ತಮ್ಮ ಕೊಠಡಿಗೆ ಕರ್ಕೊಂಡು ಹೋಗಿ ಕುಶಲೋಪಚಾರ ಮಾತಾಡಿ ಕಡೆ ಬರಮುಂದ ಗೌರವ ವಂದನೆ ಮಾಡಿ ಕಳಿಸಿದಂತ ಅಲ್ಲಿ ಶ್ರೀಗಳಿಗೆಲ್ಲ ಆಶ್ಚರ್ಯ ಆಯ್ತು. ನಮ್ಮನ್ನು ಬಿಟ್ಟು ಇವ್ರು ಕರ್ಕೊಂಡು ಅಂತ ಸ್ವಭಾವ ರಾಜೇಂದ್ರ ಶ್ರೀಗಳಿಗೆ ತಂದು ಹೀಗೆ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು 1986 ಡಿಸೆಂಬರ್ 6ರಂದು ಲಿಂಗೈಕ್ಯರಾಗುತ್ತಾರೆ. ಇಷ್ಟನ್ನು ಹೇಳುತ್ತಾ ನನ್ನ ಚಿಂತನಾ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು.